ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಯಾವ ಸ್ಕೀಮ್ಸ್ ಇದೆ, ಅಂದರೆ ಯಾವ ಸ್ಕೀಮಲ್ಲಿ ಅರ್ಜಿಯನ್ನು ಹಾಕಿದರೆ ಏನಾಗ್ತದೆ, ಯಾವ ಪ್ರಕ್ರಿಯೆಗಳಿದೆ ಅದರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೇಯ್ನಾಗಿ ಬಂದು ಎರಡು ರೀತಿಯ ಸ್ಕೀಮ್ಸ್ಗಳಿದೆ. ಒಂದು ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್ ಸ್ಕೀಮ್ಸ್ ಅಂತ ಹೇಳಿ, ಇನ್ನೊಂದು ವೆಲ್ಫೇರ್ ಬೇಸ್ಡ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಅಂತ ಹೇಳಿ. ಎರಡು ರೀತಿಯ ಸ್ಕಾಲರ್ಶಿಪ್ಸ್ ಇದೆ NSP ಪೋರ್ಟಲ್ನಲ್ಲಿ. NSP ಅಂತ ಹೇಳಿದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ನೀವು ನೋಡ್ಬೋದು. ಈ ಒಂದು ಪೇಜಲ್ಲಿ ಕಾಣಿಸ್ತಾ ಇದೆ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್. ಹಲವಾರು ರೀತಿಯ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್ ಸ್ಕೀಮ್ಸ್ ಇದೆ. ಒಂದೊಂದು ಸ್ಕೀಮಿಗೆ ಕೂಡ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆಗಿರ್ತದೆ, ಅಂದರೆ ಮಿನಿಸ್ಟ್ರಿ ಬೇರೆ ಬೇರೆ ಇರ್ತದೆ. ನೀವು ನೋಡ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ, ಡಿಫೆನ್ಸ್ ಮಿನಿಸ್ಟ್ರಿ ಇದೆ, ಹಾಗೆ UGC ಡಿಪಾರ್ಟ್ಮೆಂಟ್ ಇದೆ, ಹಾಗೆ ಪೊಲೀಸ್ ಮತ್ತು ಡಿಫೆನ್ಸ್ ಮಿನಿಸ್ಟ್ರಿ ಇದೆ. ಹಾಗೆ ಒಂದೊಂದು ಇದು ಸ್ಕಾಲರ್ಶಿಪ್ಪಿಗೆ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ ಇರ್ತದೆ. ಇನ್ನೊಂದು ಸ್ಕೀಮ್ಸ್ ಬಂದು ವೆಲ್ಫೇರ್ ಬೇಸ್ಡ್ ಸ್ಕಾಲರ್ಶಿಪ್ಸ್ ಅಂತ ಹೇಳಿ. ಈ ವೆಲ್ಫೇರ್ ಬೇಸ್ಡಲ್ಲಿ ನೋಡ್ಬೋದು ಬೇರೆ ಬೇರೆ ರೀತಿಯ ಸ್ಕಾಲರ್ಶಿಪ್ಸ್ ಸ್ಕೀಮ್ಸ್ ಇದೆ. ಇದರಲ್ಲಿ ಮೊದಲನೇದು ನೀವು ನೋಡ್ತಾ ಇದ್ದೀರಿ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಟು ದ ವಾರ್ಡ್ಸ್ ಆಫ್ BD, ಸಿನೆ, IYMC, LSDM, ಪ್ರೀ ಮೆಟ್ರಿಕ್ ಹಾಗೆ ಪೋಸ್ಟ್ ಮೆಟ್ರಿಕ್, ಅಂದರೆ 1ರಿಂದ ಹಿಡಿದು ಡಿಗ್ರಿ ಓದುವ ವಿದ್ಯಾರ್ಥಿಗಳಿಗೆ ನಡೆಸಿಕೊಡುವಂಥ ಒಂದು ಯೋಜನೆ. ಇದು ನಡೆಸಿಕೊಡುವಂಥದ್ದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ನಡೆಸಿಕೊಡುವಂಥ ಒಂದು ಯೋಜನೆ. ಈ ಯೋಜನೆ ಏನಿದೆ ಇದು ನಮ್ಮ ಇಲಾಖೆಗೆ ಬರ್ತದೆ. ಬಾಕಿ ಉಳಿದಾಗೆ ಏನು ನೋಡ್ತಾ ಇದ್ದೀರಿ ಎಲ್ಲ ಸ್ಕಾಲರ್ಶಿಪ್ಸಿಗೆ ಕೂಡ ಬೇರೆ ಬೇರೆ ಇಲಾಖೆಗಳಿದೆ. ಈ ಪ್ರಕ್ರಿಯೆ ಹೇಗೆ ನಡೀತದೆ ಅಂತ ಹೇಳಿದರೆ, ಮಕ್ಕಳು ಹೋಗಿ ಅರ್ಜಿಯನ್ನು ಹಾಕ್ತಾರೆ. ಅರ್ಜಿಯನ್ನು ಹಾಕಬೇಕಾದ್ರೆ ಈ ವರ್ಷದಿಂದ ಅವರಿಗೆ ಒಂದು ಮೆರಿಟ್ ಸ್ಕಾಲರ್ಶಿಪ್ ಸಿಗ್ತದೆ, ಹಾಗೆ ಒಂದು ವೆಲ್ಫೇರ್ ಬೇಸ್ಡ್ ಸ್ಕಾಲರ್ಶಿಪ್ ಸಿಗ್ತದೆ. ಹಿಂದೆ ತೋರಿಸಿದ ಎರಡೂ ಸ್ಕೀಮ್ಸಲ್ಲಿ, ಅಂದರೆ ಒಂದು ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮಲ್ಲಿ ಒಂದನ್ನು ಅವರು ಆಯ್ಕೆ ಮಾಡ್ಕೋಬೋದು, ಹಾಗೆ ವೆಲ್ಫೇರ್ ಬೇಸ್ಡ್ ಸ್ಕಾಲರ್ಶಿಪ್ಸ್ ಸ್ಕೀಮ್ಸಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೋದು. ಎರಡಕ್ಕೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಹಾಗೆ ಎರಡಕ್ಕೆ ಕೂಡ ಅವರಿಗೆ ಸ್ಕಾಲರ್ಶಿಪ್ ಈ ವರ್ಷದಿಂದ ಸಿಗ್ತದೆ. ಅವರು ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿ ಶಾಲೆಗಳಲ್ಲಿರುವಂಥ INO ಮತ್ತು HOIಗೆ ಟ್ರಾನ್ಸ್ಫರ್ ಆಗ್ತದೆ. INO ಏನು ಮಾಡಬೇಕಾಗ್ತದೆ, ಶಾಲೆಗಳಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಇಲ್ಲಿ ಏನು ಅಂತ ಹೇಳಿದರೆ, ಸ್ಕೂಲ್ಸ್ ಏನಿದೆ ಅದು ಕಾಮನ್ ಪೋರ್ಟಲ್ ಆಗಿರ್ತದೆ. ಸ್ಟೂಡೆಂಟ್ ಯಾವುದೇ ಸ್ಕೀಮಲ್ಲಿ ಅರ್ಜಿಯನ್ನು ಹಾಕಲಿ ಅದು ಶಾಲೆಗಳಿಗೆ ವರ್ಗಾವಣೆಗೊಳ್ತದೆ. ಶಾಲೆಗಳಲ್ಲಿ ಲಾಗಿನ್ ಆಗಬೇಕಾಗ್ತದೆ. NSPಯಲ್ಲಿ ಲಾಗಿನ್ ಆಗಿ ಮಗು ನಮ್ಮ ಶಾಲೆಯಲ್ಲೇ ಓದ್ತಾ ಇದೆ, ಮಗುವಿನ ತಂದೆ ತಾಯಿಯ ಹೆಸರು ಮತ್ತು ಡೇಟ್ ಆಫ್ ಬರ್ತ್, ಪ್ರತಿಯೊಂದು ಮಾಹಿತಿ, ಮಗು ಏನೇನು ಅರ್ಜಿಯಲ್ಲಿ ಹಾಕಿದೆ ಎಲ್ಲ ಸರಿ ಇದೆ ಅಂತ ಹೇಳಿ ಅವರು ದೃಢೀಕರಣ ಮಾಡಬೇಕಾಗ್ತದೆ. ಶಾಲಾ ಹಂತದಲ್ಲಿ ದೃಢೀಕರಣ ಮಾಡಿದ ನಂತರ ಅಲ್ಲಿ ವೆರಿಫೈ ಅಂತ ಇದೆ, ವೆರಿಫೈಯನ್ನು ಕ್ಲಿಕ್ ಮಾಡಬೇಕಾಗ್ತದೆ. ವೆರಿಫೈ ಮಾಡಿದ ನಂತರ ಅದು ಕನ್ಸರ್ನ್ಡ್ ಮಿನಿಸ್ಟ್ರಿಗೆ ಹೋಗ್ತದೆ. ನಾನು ಆಗಲೇ ಹೇಳಿದೆ, ವೆಲ್ಫೇರ್ ಬೇಸ್ಡ್ ಇರ್ಬೋದು ಅಥವಾ ಮೆರಿಟ್ ಬೇಸ್ಡ್ ಇರ್ಬೋದು, ಹಲವಾರು ಸ್ಕೀಮ್ಸ್ ಇದೆ. ಅದೇ ಹಲವಾರು ಸ್ಕೀಮ್ಸಿಗೆ ಸಹ ಒಂದೊಂದು ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ ಕೂಡ ಬೇರೆ ಬೇರೆ ಆಗಿರ್ತದೆ. ಆ ಪರ್ಟಿಕ್ಯುಲರ್ ಮಿನಿಸ್ಟ್ರಿಯ ನೋಡಲ್ ಆಫೀಸರಿಗೆ ಹೋಗ್ತದೆ. ಮತ್ತು ಮಿನಿಸ್ಟ್ರಿಯ ನೋಡಲ್ ಆಫೀಸರ್ ಕೂಡ ಲಾಗಿನ್ ಆಗಿ ಆ ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾರೆ. ಅಂದರೆ ಆ ಸ್ಕೀಮಿಗೆ ಆ ಮಗು ಇದೆಯಾ, ಅಂದರೆ ಆ ಮಗುವಿನ ಪೋಷಕರು ಆ ಅರ್ಜಿಗೆ ಬಿಲಾಂಗಿಂಗ್ ಇದ್ದಾರಾ ಇಲ್ವಾ ಅಂತ ಹೇಳಿ ವೆರಿಫೈ ಮಾಡಿ ಅದನ್ನು ದೃಢೀಕರಣಗೊಳಿಸ್ತಾರೆ. ನಂತರ ಅವರಿಗೆ ಸ್ಕಾಲರ್ಶಿಪ್ ಹಣ ಸಿಗ್ತದೆ. ನೀವು ನೋಡ್ಬೋದು ಈ ಪೇಜಲ್ಲಿ ಹಲವಾರು ಮಿನಿಸ್ಟ್ರಿ ಇದೆ. ಈ ಪೇಜಲ್ಲಿ ಈ ಎಲ್ಲ ಮಿನಿಸ್ಟ್ರಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಯೋಜನೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಬಂದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಹಾಗೆ ನಮ್ಮ ಸ್ಕೀಮ್ಸ್ ಬಂದು, ಸ್ಕೀಮಿನ ಹೆಸರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ದಿ ವಾರ್ಡ್ಸ್ ಆಫ್ BD, ಸಿನೆ, ಲೈಮ್ಸ್ಟೋನ್, IYMC. ಈ ಸ್ಕೀಮಿದು ಏನಾದರೂ ನಿಮ್ಮಲ್ಲಿ ಅರ್ಜಿ ಇದ್ದರೆ ಅದನ್ನು ತಕ್ಷಣವೇ ವೆರಿಫೈ ಮಾಡಿ. ಹಾಗೆ ಈ ಸ್ಕೀಮಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ YouTube ಚಾನಲ್ನಲ್ಲಿರುವಂಥ ಹಲವಾರು ವಿಡಿಯೋಗಳನ್ನ ನೀವು ನೋಡ್ಬೋದು. ಹಾಗೆ ಅರ್ಜಿಯನ್ನು ಹೇಗೆ ವೆರಿಫೈ ಮಾಡ್ಬೋದು ಅಂತ ನೀವು ತಿಳಿದುಕೊಳ್ಬೋದು. ಈ ವಿಡಿಯೋ ಮಾಡಿದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಹಲವಾರು ಕರೆಗಳು, ದೂರವಾಣಿ ಕರೆಗಳು ಬರ್ತಾ ಇದೆ. ನಮ್ಮಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ನಾವು ಶಾಲೆಗಳಿಂದ ಕಾಲ್ ಬರ್ತಾ ಇದೆ. ಶಾಲೆಗಳಲ್ಲಿ ಹೇಳ್ತಾ ಇದ್ದಾರೆ ಅರ್ಜಿಯನ್ನು ನಾವು ವೆರಿಫೈ ಮಾಡಲಿಕ್ಕೆ ಹೋಗುವಾಗ ಅದು ಲಾಸ್ಟ್ ಡೇಟ್ ಆಗಿದೆ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಲಾಸ್ಟ್ ಡೇಟ್ ಈಸ್ ಓವರ್ ಫಾರ್ ದ ವೆರಿಫಿಕೇಷನ್ ಅಂತ ಬರ್ತಾ ಇದೆ ಅಂತ ಹೇಳ್ತಾರೆ. ಒಂದು ಮುಖ್ಯವಾಗಿ ಗಮನಿಸಬೇಕು, ಅಲ್ಲಿದ್ರ ಪಕ್ಕದಲ್ಲಿ ಸ್ಕೀಮ್ ಇರ್ತದೆ. ಯಾವ ಸ್ಕೀಮ್ ಅಂತ ನೋಡಿ, ಸ್ಕೀಮ್ ನಮ್ಮ ಹೆಸರು, ನಮ್ಮ ಇಲಾಖೆಯ ಸ್ಕೀಮಿನ ಹೆಸರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ದ ವಾರ್ಡ್ಸ್ ಆಫ್ BD, ಸಿನೆ, IYMC ಅಂತ ಇರ್ತದೆ. ಆ ಸ್ಕೀಮ್ ಇದ್ದರೆ ಮಾತ್ರ ನಮ್ಮ ಡಿಪಾರ್ಟ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡಿ. ಉಳಿದ ಯಾವುದೇ ಸ್ಕೀಮ್ ಇದ್ದರೆ ಕೂಡ ಅದರ ಕನ್ಸರ್ನ್ಡ್ ಮಿನಿಸ್ಟ್ರಿ ಇದೆ, ಅದರ ಕನ್ಸರ್ನ್ ನೋಡಲ್ ಆಫೀಸರ್ ಇದೆ, ಅವರನ್ನು ತಾವು ಕಾಂಟ್ಯಾಕ್ಟ್ ಮಾಡ್ಬೋದು.
ಹಾಗೆ ನಮ್ಮ ಮಿನಿಸ್ಟ್ರಿಯ ಏನು ಬಿ ಡಿ ಸ್ಕಾಲರ್ಶಿಪ್ ಇದೆ ಅದು ಅರ್ಜಿ ಹಾಕಲಿಕ್ಕೆ ಮಕ್ಕಳಿಗೆ ಅಂದರೆ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಆಗಸ್ಟ್ 31 ಲಾಸ್ಟ್ ಡೇಟ್ ಆಗಿರ್ತದೆ. ಹಾಗೂ 15 ಸೆಪ್ಟೆಂಬರ್ ಒಳಗಡೆ ಶಾಲಾ ಹಂತದಲ್ಲಿ ವೆರಿಫಿಕೇಷನ್ ಮಾಡಬೇಕಾಗ್ತದೆ. ಅಂದರೆ ಪ್ರತಿಯೊಂದು ಸ್ಕೀಮಿಗೆ ಕೂಡ ಒಂದೊಂದೇ ಕಟ್ ಆಫ್ ಡೇಟ್ ಇರ್ತದೆ. ಅಂದರೆ ಅರ್ಜಿಯನ್ನು ಹಾಕಲಿಕ್ಕೆ ಒಂದು ಕಟ್ ಆಫ್ ಡೇಟ್ ಇರ್ತದೆ, ಹಾಗೆ ಶಾಲಾ ಹಂತದಲ್ಲಿ ವೆರಿಫೈ ಮಾಡಲಿಕ್ಕೆ ಕೂಡ ಒಂದು ಕಟ್ ಆಫ್ ಡೇಟ್ ಇರ್ತದೆ, ಹಾಗೆ ಪರ್ಟಿಕ್ಯುಲರ್ ಮಿನಿಸ್ಟ್ರಿಯಲ್ಲಿ ಕೂಡ ವೆರಿಫೈ ಮಾಡಲಿಕ್ಕೆ ಕಟ್ ಆಫ್ ಡೇಟ್ ಇರ್ತದೆ. ಸೊ ಹಾಗಾಗಿ ಕೆಲವೊಂದು ಏನು ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದೆ ಅದಕ್ಕೆ ಕಟ್ ಆಫ್ ಡೇಟ್ ಆಗಿರ್ಬೋದು, ಆಗಿದ್ದರೆ ಅದಕ್ಕೆ ಏನೂ ಮಾಡಲಿಕ್ಕಾಗೋದಿಲ್ಲ. ಒಮ್ಮೆ ಅದು ಕಟ್ ಆಫ್ ಡೇಟ್ ಆಯಿತು ಅಂತ ಹೇಳಿದರೆ ಅದರ ಅರ್ಜಿ ಅವರ ಹಂತದಲ್ಲಿಯೇ ಪೆಂಡಿಂಗ್ ಆಗ್ತದೆ, ಅಂದರೆ ಶಾಲಾ ಹಂತದಲ್ಲಿಯೇ ಪೆಂಡಿಂಗ್ ಆಗ್ತದೆ, ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ಶಾಲಾ ಹಂತದಲ್ಲಿ ಶಿಕ್ಷಕರು ದಯಮಾಡಿ NSPಯಲ್ಲಿ ಲಾಗಿನ್ ಆಗಿ ಅರ್ಜಿಗಳನ್ನು ವೆರಿಫೈ ಮಾಡ್ತಾ ಇರಿ. ಧನ್ಯವಾದಗಳು.